ಎಲ್ಲರಿಗೂ ನಮಸ್ಕಾರ. ಸಿಎಂಆರ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಕೊರೋನಾ ಎನ್ನುವಂತಹ ಸಾಂಕ್ರಾಮಿಕ ರೋಗ ರಾಷ್ಟ್ರವ್ಯಾಪಿ ಆಗ್ತಾ ಇದೆ. ಯಾರು ಕೂಡ ಭಯ ಆತಂಕಕ್ಕೆ ಒಳಗಾಗೋದು ಬೇಡ. ಸುರಕ್ಷಿತವಾಗಿರಿ. ಹೊರಗೆ ಹೋಗುವಾಗ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ, ದೈಹಿಕ ಅಂತರವನ್ನ ಪಾಲಿಸಿ, ನಿಮ್ಮ ಸುರಕ್ಷತೆಯನ್ನ ನೀವು ನೋಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೇನು SSLC ವಾರ್ಷಿಕ ಪರೀಕ್ಷೆಗೆ ಬಹಳ ಕಡಿಮೆ ಸಮಯಾವಕಾಶ ಇದೆ. ಇವಾಗ ಶಾಲೆಗೆ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಮನೆಯಲ್ಲಿಯೇ ನೀವು ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಉಪಯೋಗವಾಗುವಂತೆ ನಾನು ಈ ಚಾನೆಲ್ನ ಮೂಲಕ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿ ಇರುತ್ತೆ, ಜೊತೆಗೆ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಕಡಿತಗೊಳಿಸಲಾಗಿರುವಂತಹ ಅಧ್ಯಾಯಗಳು ಯಾವ್ಯಾವುದು ಎನ್ನುವ ವಿಚಾರದ ಬಗ್ಗೆ ನಾನು ಮಾಹಿತಿಯನ್ನು ನೀಡುತ್ತಾ ಇದ್ದೇನೆ. ಇದು ನಿಮ್ಮ SSLC ವಾರ್ಷಿಕ ಪರೀಕ್ಷೆಯ ತಯಾರಿ, ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನಿಮ್ಮ ಪರೀಕ್ಷಾ ತಯಾರಿಯ ಭಾಗ 1ರ ವಿಡಿಯೋ ಆಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಪರೀಕ್ಷಾ ತಯಾರಿಯ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಗಳನ್ನ, ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ನಾನು ಸವಿಸ್ತಾರವಾದ ಮಾಹಿತಿಯನ್ನ ನೀಡುತ್ತೇನೆ. ವಿದ್ಯಾರ್ಥಿಗಳೇ, ನಿಮ್ಮ SSLC ವಾರ್ಷಿಕ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿ ಇರುತ್ತೆ ಎನ್ನುವುದರ ಬಗ್ಗೆ ನಾನು ಮೊದಲನೇದಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಒಟ್ಟು 45 ಪ್ರಶ್ನೆಗಳಿರುತ್ತೆ. 100 ಅಂಕಕ್ಕೆ ಈ 45 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಮೊದಲ ಕ್ರಮಾಂಕದಲ್ಲಿ ಬಹು ಆಯ್ಕೆಯ 6 ಪ್ರಶ್ನೆಗಳು ಅಥವಾ ಹೇಳಿಕೆಗಳನ್ನು ನೋಡಬಹುದು. ಒಂದು ಪ್ರಶ್ನೆಗೆ ಅಥವಾ ಹೇಳಿಕೆಗೆ 1 ಅಂಕ ಎನ್ನುವಂತೆ 6 ಪ್ರಶ್ನೆಗಳಿಗೆ ಒಟ್ಟು 6 ಅಂಕವನ್ನು ನಿಗದಿಗೊಳಿಸಲಾಗಿದೆ. ಇದರಲ್ಲಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಅಥವಾ ಹೇಳಿಕೆಗಳನ್ನು ಕೇಳ್ತಾರೆ. ನೀಡಿರುವಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗಿರುತ್ತೆ. ಇನ್ನು 2ನೇ ಕ್ರಮಾಂಕದಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎನ್ನುವಂತಹ ವಿಷಯವನ್ನು ಕೇಳ್ತಾರೆ. ಇದರಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಮೊದಲ 2 ಪದಕ್ಕೆ ಇರುವಂತಹ ಸಂಬಂಧವನ್ನು ನೋಡಿ ನೀವು 3ನೇ ಪದಕ್ಕೆ ಸಂಬಂಧಿಸಿದಂತಹ ಪದವನ್ನು ಬರಿಬೇಕಾಗಿರುತ್ತೆ. ಇದು ಕೂಡ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಪದಗಳಾಗಿರುತ್ತೆ. ಇದರಲ್ಲಿ ಒಂದು ಪದಗಳ ಅರ್ಥ ಈ ವಿಷಯವನ್ನು ಒಳಗೊಂಡಿರುತ್ತೆ. ಗದ್ಯ ಮತ್ತು ಪದ್ಯ ಭಾಗಗಳಲ್ಲಿರುವಂತಹ ಪದಗಳ ಅರ್ಥವನ್ನು ನೀವು ತಿಳ್ಕೊಂಡ್ರೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಬರಿಬಹುದು. ಇನ್ನು 3ನೇ ಕ್ರಮಾಂಕದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 1 ಅಂಕದ ಪ್ರಶ್ನೆಗಳನ್ನು ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪಠ್ಯಪೂರಕ ಅಧ್ಯಯನದಿಂದ ಒಟ್ಟು 7 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 7 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ಗದ್ಯ ಭಾಗದಿಂದ, 2 ಪ್ರಶ್ನೆಗಳು ಪದ್ಯ ಭಾಗದಿಂದ ಮತ್ತು 1 ಪ್ರಶ್ನೆ ಪಠ್ಯಪೂರಕ ಅಧ್ಯಯನದಿಂದ ಕೇಳ್ತಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಒಟ್ಟು 10 ಪ್ರಶ್ನೆಗಳಿರುತ್ತೆ. 1 ಪ್ರಶ್ನೆಗೆ 2 ಅಂಕ ಎನ್ನುವಂತೆ 10 ಪ್ರಶ್ನೆಗಳಿಂದ ನೀವು 20 ಅಂಕವನ್ನು ಇದರಲ್ಲಿ ಪಡ್ಕೊಳ್ಬಹುದು. ಇದರಲ್ಲಿ ಗದ್ಯ ಭಾಗದಿಂದ 4 ಪ್ರಶ್ನೆಗಳು, ಪದ್ಯ ಭಾಗದಿಂದ 2 ಪ್ರಶ್ನೆಗಳು ಹಾಗೂ ಪಠ್ಯಪೂರಕ ಅಧ್ಯಯನದಿಂದ 4 ಪ್ರಶ್ನೆಗಳನ್ನು ನೀವು ನೋಡಬಹುದು. ಇನ್ನು 5ನೇ ಕ್ರಮಾಂಕದಲ್ಲಿ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಅಂದರೆ ಕವಿ ಅಥವಾ ಲೇಖಕರ ಪರಿಚಯವನ್ನು ಕೇಳ್ತಾರೆ. ಗದ್ಯ ಭಾಗದಿಂದ ಒಬ್ಬ ಲೇಖಕರ ಪರಿಚಯವನ್ನು ಮತ್ತು ಪದ್ಯ ಭಾಗದಿಂದ ಒಬ್ಬ ಕವಿಯ ಪರಿಚಯವನ್ನು ನೀವು ಬರೀಬೇಕಾಗಿರುತ್ತೆ. ಇಲ್ಲಿ 3 ಅಂಕ, ಒಬ್ಬರ ಪರಿಚಯಕ್ಕೆ 3 ಅಂಕ ಎನ್ನುವಂತೆ ಇಬ್ಬರ ಪರಿಚಯವನ್ನು ನೀವು ಸ್ಪಷ್ಟವಾಗಿ ವಾಕ್ಯ ರೂಪದಲ್ಲಿ ಬರೆದ್ರೆ 6 ಅಂಕವನ್ನು ನೀವು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. 5ನೇ ಕ್ರಮಾಂಕದಲ್ಲಿ ಕವಿ ಅಥವಾ ಲೇಖಕರ ಪರಿಚಯವನ್ನು ನಿಮಗೆ ಕೇಳ್ತಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು 3 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳ್ತಾರೆ. ಇನ್ನು 7ನೇ ಕ್ರಮಾಂಕದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯವನ್ನು ಅಥವಾ ಪ್ರಶ್ನೆಯನ್ನು ಕೇಳ್ತಾರೆ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು ಕೂಡ 3 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು 8ನೇ ಕ್ರಮಾಂಕದಲ್ಲಿ ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಗಾದೆಯ ಮಹತ್ವವನ್ನು ನೀವು ವಿಸ್ತರಿಸಿ ಬರೀಬೇಕಾಗಿರುತ್ತೆ. 2 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಆ 2 ಆಯ್ಕೆಗಳಲ್ಲಿ ನಿಮಗೆ ಚೆನ್ನಾಗಿ ತಿಳಿದಿರುವಂತಹ ಒಂದು ಗಾದೆ ಮಾತನ್ನು ನೀವು ವಿಸ್ತರಿಸಿ ಬರೀಬೇಕಾಗಿರುತ್ತೆ. ಇದಕ್ಕೂ ಕೂಡ 3 ಅಂಕವನ್ನು ನಿಗದಿಗೊಳಿಸಲಾಗಿದೆ. ಇನ್ನು 9ನೇ ಕ್ರಮಾಂಕದಲ್ಲಿ
ಸಂದರ್ಭದ ಪ್ರಶ್ನೆಗಳನ್ನು ಕೇಳ್ತಾರೆ, ಸಂದರ್ಭದ ವಾಕ್ಯಗಳನ್ನು ಕೇಳ್ತಾರೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೀವು ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ 3 ಹಂತಗಳಲ್ಲಿ ನೀವು ಬರೀಬೇಕಾಗಿರುತ್ತೆ. ಒಟ್ಟು 6 ಪ್ರಶ್ನೆಗಳಿರುತ್ತೆ. ಗದ್ಯ ಭಾಗದಿಂದ 3 ಪ್ರಶ್ನೆಗಳು, ಪದ್ಯ ಭಾಗದಿಂದ 3 ಪ್ರಶ್ನೆಗಳು, ಒಟ್ಟು 6 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗಳಿಗೂ 3 ಅಂಕ ಎನ್ನುವಂತೆ 6 ಪ್ರಶ್ನೆಗಳಿಗೆ ಒಟ್ಟು 18 ಅಂಕವನ್ನು ನಿಗದಿಗೊಳಿಸಲಾಗಿದೆ. ಇನ್ನು 10ನೇ ಕ್ರಮಾಂಕದಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಅಲ್ಲಿ ನಿಮಗೆ 8 ಪದ್ಯ ಇದೆ. ಅದರಲ್ಲಿ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಪದ್ಯ ಇರೋದಿಲ್ಲ. ಕೆಮ್ಮನೆ ಮೀಸೆ ಒತ್ತನೆ ಪದ್ಯ ಇರೋದಿಲ್ಲ. ಉಳಿದ 7 ಪದ್ಯಗಳಲ್ಲಿ ನಿಮಗೆ ಕಂಠಪಾಠ ಮಾಡಲಿಕ್ಕೆ ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಭಾಗವನ್ನು ನೀವು ಸ್ಪಷ್ಟವಾಗಿ ಕಂಠಪಾಠ ಮಾಡಿದರೆ ಸಾಕು. ಹಳೆಗನ್ನಡ ಪದ್ಯಗಳು, ಹೊಸಗನ್ನಡ ಪದ್ಯಗಳು ಮತ್ತು ಹಲಗಲಿ ಬೇಡರು ಎನ್ನುವಂತಹ ಪದ್ಯ ಸ್ವಲ್ಪ ವಿಭಿನ್ನವಾಗಿರುವಂಥ ಪದ್ಯ, ಗ್ರಾಮ್ಯ ಪದಗಳಿಂದ ಕೂಡಿರುವಂತಹ ಪದ್ಯವಾಗಿರುತ್ತೆ. ಈ 7 ಪದ್ಯಗಳಲ್ಲಿ ಒಂದೊಂದು ಭಾಗವನ್ನು ನೀವು ಕಂಠಪಾಠ ಮಾಡಿದರೆ ಬಹಳ ಸುಲಭವಾಗಿ 4 ಅಂಕವನ್ನು ನೀವು ಪಡ್ಕೊಳ್ಬೋದು. ಒಂದು ಪದ್ಯದಿಂದ 2 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಸಂಕಲ್ಪ ಗೀತೆ ಪದ್ಯದಿಂದ ಕಲುಷಿತವಾದಿ ನದಿಜರಗಳಿಗೆ ಅಥವಾ ಮತಗಳೆಲ್ಲವೂ ಪಥಗಳು, ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ಒಂದು ಪದ್ಯ ಭಾಗವನ್ನು ನೀವು ಬರೆದ್ರೆ 4 ಅಂಕವನ್ನು ಪಡ್ಕೊಳ್ಬೋದು. ಇನ್ನು 11ನೇ ಕ್ರಮಾಂಕದಲ್ಲಿ ಸಾರಾಂಶ ಬರೀಲಿಕ್ಕೆ ಕೇಳ್ತಾರೆ. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಇದು ಕೂಡ ಬಹಳ ಸುಲಭವಾಗಿರುವಂಥದ್ದು. 7 ಪದ್ಯ ಭಾಗಗಳಲ್ಲಿ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ 7 ಪದ್ಯಗಳು ಮಾತ್ರ ಇದೆ. ಆದ್ದರಿಂದ ಆ 7 ಪದ್ಯಗಳ ಸಂಪೂರ್ಣ ಸಾರಾಂಶವನ್ನು ನೀವು ತಿಳ್ಕೊಳ್ಳಿ. ಇಲ್ಲಿ ನೀಡಿರುವಂತಹ ಒಂದು ಪದ್ಯ ಭಾಗ, ಆ ಪದ್ಯ ಭಾಗದ ಆಯ್ಕೆಯನ್ನು ಬರೆದಿ. ಯಾವ ಪದ್ಯದಿಂದ ಆ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಉದಾಹರಣೆಗೆ, ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂಬಿಡು. ಇದು ವಿರಲವ ಪದ್ಯದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆಗ ನೀವು ಬರೀರಿ, ಈ ಕೆಳಗಿನ ಪದ್ಯ ಭಾಗವನ್ನು ಲಕ್ಷ್ಮೀಶರವರ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆರಿಸಿದ ವೀರಲವ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದು ನೀವು ಅದರ ಸಾರಾಂಶವನ್ನು ಬರೀರಿ. ಆ ಪದ್ಯ ಭಾಗ ಯಾವ ವಿಷಯವನ್ನು ಹೇಳ್ತಾ ಇದೆ, ಅದರ ಸಾರಾಂಶವೇನು ಅನ್ನೋದನ್ನು ಬರೆದು ಕೊನೆಗೆಯೂ ಮೌಲ್ಯವನ್ನು ಕೂಡ ಬರೀಬೇಕು. ಯಾವ ಮೌಲ್ಯವನ್ನು ಅದು ತಿಳಿಸ್ತಾ ಇದೆ, ಯಾವ ಮೌಲ್ಯವನ್ನು ಅದು ಆಧರಿಸಿದೆ ಅನ್ನೋದನ್ನು ಬರೆದ್ರೆ ನಿಮಗೆ ಖಂಡಿತವಾಗಿ 4 ಅಂಕಗಳು ಸಿಗುತ್ತೆ. ಇನ್ನು 12ನೇ ಕ್ರಮಾಂಕದಲ್ಲಿ ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಎನ್ನುವಂಥ ವಿಷಯ ಬರುತ್ತೆ. 2 ಪ್ರಶ್ನೆಗಳು, ಗದ್ಯ ಭಾಗದಿಂದ 1, ಪದ್ಯ ಭಾಗದಿಂದ 1ಕ್ಕೆ ನೀವು ಉತ್ತರವನ್ನು ಬರೀಬೇಕು. ಗದ್ಯ ಭಾಗದಿಂದ 1 ಅಧ್ಯಾಯದಿಂದ 1 ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗಿರುತ್ತೆ. ಅದೇ ರೀತಿ ಪದ್ಯದಿಂದ ಕೂಡ ಅಷ್ಟೇ, ಒಂದು ಪದ್ಯದಿಂದ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಅದರಲ್ಲಿ ಒಂದನ್ನು ನೀವು ಬರೀಬೇಕಾಗಿರುತ್ತೆ. ಒಟ್ಟು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 2 ಪ್ರಶ್ನೆಗಳಿಗೆ 4 ಅಂಕ ಎನ್ನುವಂತೆ ಒಟ್ಟು 8 ಅಂಕಗಳನ್ನು ನೀವು ಬಹಳ ಸುಲಭವಾಗಿ ಇದರಲ್ಲಿ ಪಡ್ಕೊಳ್ಬಹುದಾಗಿದೆ. ಇನ್ನು 13ನೇ ಕ್ರಮಾಂಕದಲ್ಲಿ ನಿಮಗೆ ಅಪಠಿತ ಗದ್ಯವನ್ನು ನೀಡ್ತಾರೆ. ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇದು 43ನೇ ಪ್ರಶ್ನೆ ಆಗಿರುತ್ತೆ. ಇದರಲ್ಲಿ 2 ಉಪಪ್ರಶ್ನೆಗಳಿರುತ್ತೆ. ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 2 ಉಪಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕ ಎನ್ನುವಂತೆ 2 ಪ್ರಶ್ನೆಗಳಿಂದ ನೀವು 4 ಅಂಕವನ್ನು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಇದನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕಷ್ಟ ಅಂತ ಅಂದ್ಕೊಳ್ತಾರೆ, ಆದರೆ ಯಾವುದೇ ರೀತಿಯ ಕಷ್ಟ ಇಲ್ಲ. ಇಲ್ಲಿ ಆ ಪ್ರಶ್ನೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಬರುವಂತಹ ಪದಗಳನ್ನು ನೀವು ಗಮನಿಸಿ, ಆ ಗದ್ಯ ಭಾಗದಲ್ಲಿ ಆ ಪದ ಎಲ್ಲಿ ಬರುತ್ತೆ ಅಂತ ನೋಡಿ ಅದನ್ನು ಟಿಕ್ ಮಾಡಿಕೊಂಡು ಅದೇ ಉತ್ತರವನ್ನು ಬರೆದ್ರೂ ಕೂಡ ಸಾಕು. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಉಂಟಾಗೋದಿಲ್ಲ. ಇನ್ನು 14ನೇ ಕ್ರಮಾಂಕದಲ್ಲಿ ಪತ್ರಲೇಖನವನ್ನು ಕೇಳ್ತಾರೆ. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. 2 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಒಂದು ಮನವಿ ಪತ್ರ ಆಗಿರುತ್ತೆ, ಮತ್ತೊಂದು ವೈಯಕ್ತಿಕ ಪತ್ರ ಆಗಿರುತ್ತೆ. ಮನವಿ ಪತ್ರ ಅಥವಾ ವೈಯಕ್ತಿಕ ಪತ್ರದಲ್ಲಿ ನಿಮಗೆ ಚೆನ್ನಾಗಿ ತಿಳಿದಿರುವಂತಹ ಒಂದು ಪತ್ರವನ್ನು ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಸ್ಪಷ್ಟವಾಗಿ ನೀವು ಬರೆದಾಗ, ಸರಿಯಾದ ವಿಳಾಸವನ್ನು ಹಾಕಿ ಸ್ಪಷ್ಟವಾಗಿ ಬರೆದಾಗ 5 ಅಂಕಗಳು ನಿಮ್ಮದಾಗುತ್ತೆ. ಇನ್ನು ಕೊನೆಯ ಕ್ರಮಾಂಕ 15ನೇ ಕ್ರಮಾಂಕದಲ್ಲಿ ಪ್ರಬಂಧವನ್ನು ಕೇಳ್ತಾರೆ. ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರುತ್ತೆ. ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಇಲ್ಲಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನೀವು ಪ್ರಬಂಧವನ್ನು ಬರೀಬೇಕು. 2 ಆಯ್ಕೆಗಳಿರುತ್ತೆ. ಅದರಲ್ಲಿ ಚೆನ್ನಾಗಿ ತಿಳಿದಿರುವಂತಹ ಒಂದು ಆಯ್ಕೆಯನ್ನು ನೀವು ಆರಿಸಿಕೊಂಡು ಪ್ರಬಂಧವನ್ನು ಬರೆದರೆ 5 ಅಂಕಗಳು ನಿಮ್ಮದಾಗುತ್ತೆ. ಹೀಗೆ ನಿಮ್ಮ SSLC ಕನ್ನಡ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ 45 ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿ ಪ್ರಶ್ನೆಗಳು ಇರುತ್ತೆ.
ಒಟ್ಟು 100 ಅಂಕಗಳಿಗೆ ಈ ಪ್ರಶ್ನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ಭಾಷೆ ಕನ್ನಡ SSLC ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಕಡಿತಗೊಳಿಸಲಾಗಿರುವಂತಹ ಅಧ್ಯಾಯಗಳ ಬಗ್ಗೆ ನಾವು ನೋಡೋದಾದರೆ ಒಟ್ಟು 8 ಗದ್ಯ ಭಾಗ, 8 ಪದ್ಯಗಳು ಮತ್ತು 5 ಪಠ್ಯಪೂರಕ ಅಧ್ಯಯನಗಳು ನಿಮಗೆ ಸಹಜವಾಗಿ ಇತ್ತು. ಆದರೆ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಗದ್ಯ ಭಾಗದಲ್ಲಿ ಲಂಡನ್ ನಗರ ಎನ್ನುವಂಥ ಗದ್ಯವನ್ನು ಮತ್ತು ಸುಕುಮಾರ ಸ್ವಾಮಿಯ ಕತೆ, ವಿ.ಕೃ. ಗೋಕಾಕ್ ಅವರ ಲಂಡನ್ ನಗರ ಎನ್ನುವಂತಹ ಗದ್ಯ ಭಾಗ ಮತ್ತು ಶಿವಕೋಟ್ಯಾಚಾರ್ಯರವರ ಸುಕುಮಾರ ಸ್ವಾಮಿಯ ಕತೆ ಎನ್ನುವಂತಹ 2 ಗದ್ಯ ಭಾಗಗಳನ್ನು ಕಡಿತಗೊಳಿಸಲಾಗಿದೆ. ಅದೇ ರೀತಿ ಪದ್ಯದಲ್ಲಿ ಕೊನೆಯ ಪದ್ಯ ಕೆಮ್ಮನೆ ಮೀಸೆ ಒತ್ತನೆ ಎನ್ನುವಂತಹ ಪದ್ಯ, ಪಂಪ ವಿರಚಿತ ಕೆಮ್ಮನೆ ಮೀಸೆ ಒತ್ತನೆ ಪದ್ಯವನ್ನು ಕೂಡ ಕಡಿತಗೊಳಿಸಲಾಗಿದೆ. ಪಠ್ಯಪೂರಕ ಅಧ್ಯಯನದಲ್ಲಿ ಮೃಗ ಮತ್ತು ಸುಂದರಿ ಎನ್ನುವಂಥ ಭಾಗವನ್ನು ಕಡಿತಗೊಳಿಸಲಾಗಿದೆ. ಹೀಗೆ ಗದ್ಯ ಭಾಗದಲ್ಲಿ ಲಂಡನ್ ನಗರ ಮತ್ತು ಸುಕುಮಾರ ಸ್ವಾಮಿಯ ಕತೆ, ಪದ್ಯ ಭಾಗದಲ್ಲಿ ಕೆಮ್ಮನೆ ಮೀಸೆ ಒತ್ತನೆ ಮತ್ತು ಪಠ್ಯಪೂರಕ ಅಧ್ಯಯನದಲ್ಲಿ ಮೃಗ ಮತ್ತು ಸುಂದರಿ, ಇಷ್ಟು ಅಧ್ಯಾಯಗಳನ್ನು ಕಡಿತಗೊಳಿಸಿದ್ದಾರೆ.